ಹಲೋ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ರೀನೀಟ್ ಎಕ್ಸಾಮ್ಗೆ ಕಾಯ್ತಿದಾರೋ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾರ್ಯಾರು ಅಡ್ಮಿಟ್ ಕಾರ್ಡಿಗೆ ಕಾಯ್ತಿದಾರೋ ಅವರು ಅಡ್ಮಿಷನ್ ಕಾರ್ಡ ಡೌನ್ಲೋಡ್ ಮಾಡ್ಕೋಬೋದು. NTA ವೆಬ್ಸೈಟ್ಗೆ ಹೋಗಿ ಅಡ್ಮಿಷನ್ ಕಾರ್ಡ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ್ಬೋದು. ಏನಂದರೆ 15 ಮಿನಿಟ್ಸ್ ಜಾಸ್ತಿ ಮಾಡಿದ್ದಾರೆ ಎಕ್ಸಾಮ್ ಡ್ಯೂರೇಷನ್ನ. ಅಂದರೆ 15 ಮಿನಿಟ್ಸ್ ಏನಕ್ಕೆ ಅಂದರೆ, ಇನ್ ಕೇಸ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಅದೇ ಥರ ಬಯೋಮೆಟ್ರಿಕ್ ಆಗಿರ್ಬೋದು, ಅದೇ ಥರ ಫೇಸ್ ಬಯೋಮೆಟ್ರಿಕ್ ಆಗಿರ್ಬೋದು, ಇದಕ್ಕೋಸ್ಕರ 15 ಮಿನಿಟ್ಸ್ ಜಾಸ್ತಿ ಮಾಡಿದ್ದಾರೆ. ಮೊದಲು ನಿಮಗೆ ಹಿಂದೆ ನೀಟ್ ಎಕ್ಸಾಮಲ್ಲಿ 3 ಅವರ್ಸ್ ಇತ್ತು, ಈಗ 3 ಅವರ್ಸು 15 ಮಿನಿಟ್ಸ್. ಅಂದರೆ 2 ಗಂಟೆಯಿಂದ 5 ಕಾಲ್ವರೆಗೆ ಎಕ್ಸಾಮ್ ನಡೆಯುತ್ತೆ. ಅದೇ ಥರ ಇನ್ ಕೇಸ್ ನಿಮ್ಗೆ ಹೇಳಬೇಕು ಅಂದರೆ, ಫಿಸಿಕ್ಸಲ್ಲಾಗಿರ್ಬೋದು, ನಿಮಗೆ ಕೆಮಿಸ್ಟ್ರಿಲಾಗಿರ್ಬೋದು ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ನೀವು ಸ್ಪೇಸ್ ಬೇಕು ಅಂದರೆ ವರ್ಕ್ ಮಾಡೋಕ್ಕೆ ಪ್ರಾಬ್ಲಮ್ಸ್ಗೆ. ಈಗೇನು ಮಾಡಿದ್ದಾರೆ NTA ಅವರು ಅಂದರೆ, ಮೊದಲು 2 ಪೇಜ್ ಇತ್ತು, ಈಗ ಅದನ್ನ 4 ಪೇಜಿಗೆ ಜಾಸ್ತಿ ಮಾಡಿದ್ದಾರೆ. ರಫ್ ಸ್ಪೇಸ್ ವರ್ಕಿಗೆ 2 ಪೇಜು ಜಾಸ್ತಿ ಮಾಡಿದ್ದಾರೆ. ಅಂದರೆ ನಿಮಗೆ ಬುಕ್ಲೆಟ್ ಮುಂದೆ 2 ಶೀಟು, ಅದೇ ಥರ ಬುಕ್ಲೆಟ್ ಎಂಡಿಂಗಲ್ಲಿ 2 ಶೀಟ್ ಜಾಸ್ತಿ ಮಾಡಿದ್ದಾರೆ ನಿಮಗೆ ವರ್ಕ್ ಮಾಡೋಕ್ಕೆ. ಇದು ಸ್ಟೂಡೆಂಟ್ ಫ್ರೆಂಡ್ಲಿ ಎಕ್ಸಾಮ್ ಅನ್ಬೋದು. ಆ ಥರ ಇನ್ ಕೇಸ್ ಡ್ರೆಸ್ ಕೋಡ್ ಬಂದು ನಿಮಗೆ ಬಾಯ್ಸ್ ಆದರೆ ಫುಲ್ ಸ್ಲೀವ್ಸ್ ಶರ್ಟನ್ನು ಅವಾಯ್ಡ್ ಮಾಡಬೇಕು, ಅದೇ ಥರ ಜೀನ್ಸ್ ಪ್ಯಾಂಟ್ಗಳು ಅವಾಯ್ಡ್ ಮಾಡಬೇಕು, ಶೂಸು ಸಾಕ್ಸ್ ಎಲ್ಲನೂ ಅವಾಯ್ಡ್ ಮಾಡಬೇಕು. ಆ ಥರ ನಿಮಗೆ ಗರ್ಲ್ಸ್ ಆದರೆ ಇನ್ ಕೇಸ್ ನಿಮಗೆ ಫುಲ್ ಸ್ಲೀವ್ಸು ಬಟ್ಟೆಗಳಾಗಿರ್ಬೋದು, ಆ ಥರ ಶೂಸ್ನ ಅವಾಯ್ಡ್ ಮಾಡಬೇಕು, ಜೀವಲ್ಸ್ನ ಅವಾಯ್ಡ್ ಮಾಡಬೇಕು. ನಿಮಗೆ ನೀಟ್ ಎಕ್ಸಾಮ್ದು ಟೈಮ್ ಡ್ಯೂರೇಷನು ಈ ಥರ ಇರುತ್ತೆ. ನೀವು ಹೋಗಿ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ರಿಪೋರ್ಟ್ ಮಾಡ್ಕೋಬೇಕಿರೋದು 11:30 ಮೇಲೆ ರಿಪೋರ್ಟ್ ಮಾಡ್ಕೋಬೇಕು. ಅದೇ ಥರ ನಿಮಗೆ ಎಂಡಿಂಗ್ ಟೈಮು ಅಂದರೆ ರಿಪೋರ್ಟಿಂಗ್ ಎಂಡಿಂಗ್ ಟೈಮು ಅಂದರೆ ಎಕ್ಸಾಮ್ ಸೆಂಟ್ರ್ ಗೇಟ್ ಕ್ಲೋಸ್ ಆಗೋದು ನಿಮಗೆ 1:00 ಮಧ್ಯಾಹ್ನ 1:30ಗೆ ಕ್ಲೋಸ್ ಆಗ್ಬೋದು. ಅದೇ ಥರ ಇನ್ ಕೇಸ್ ನಿಮಗೆ ಬಂದರೆ ಎಕ್ಸಾಮ್ ಬಂದು ಮಾಮೂಲಿ 2 ಗಂಟೆಯಿಂದ 5 ಕಾಲ್ವರೆಗೆ ಎಕ್ಸಾಮ್ ನಡೆಯುತ್ತೆ. ಮೊದಲಾದರೆ ನಿಮಗೆ 2 ಗಂಟೆಯಿಂದ 5ವರೆಗೆ ನಡೆಯೋದು, ಈಗ 15 ಮಿನಿಟ್ ಜಾಸ್ತಿ ಮಾಡಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.